ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಅನುಪಮ. ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೇನೆ. ಇವತ್ತಿನ ವ್ಲಾಗಲ್ಲಿ ಕೆಲವೊಂದು ಟಿಪ್ಸ್ ಅನ್ನ ತಗೊಂಡ್ಬಂದಿದ್ದೇನೆ. ಎಲ್ಲವನ್ನ ಒಮ್ಮೆ ಟ್ರೈ ಮಾಡಿ. ಹಾಗಾದ್ರೆ ಇನ್ಯಾಕ್ ತಡ, ಎಲ್ಲ ಟಿಪ್ಸ್ ಅನ್ನ ನೋಡ್ಕೊಂಬರೋಣ ಬನ್ನಿ. ನೋಡಿ, ಮನೆಯಲ್ಲಿ ನಾವು ತುಂಬಾ ದುಡ್ಡು ಕೊಟ್ಟು ಈ ತರದ್ದು ಸರಗಳನ್ನ ಮಕ್ಕಳಿಗೆ ತಗೊಂಡ್ಬರ್ತೇವೆ. ಒಂದ್ಸರಿ ಹಾಕ್ತಾರೆ, ಮತ್ತೆ ಹಾಕ್ಲಿಕ್ಕೆ ಕೇಳೋದಿಲ್ಲ. ಮತ್ತೆ ನಮ್ಗೆ ಬಿಸಾಡ್ಲಿಕ್ಕೂ ಕೂಡ ಇದನ್ನ ಮನ್ಸ್ ಬರೋದಿಲ್ಲ. ಅಷ್ಟು ಚೆನ್ನಾಗಿದೆ ನೋಡಿ, ಎಲ್ಲೂ ಏನೂ ಹಾಳಾಗ್ಲಿಲ್ಲ. ಈ ತರದ್ದು ನಿಮ್ಮ ಮನೆಯಲ್ಲಿ ಕೂಡ ಇರಬಹುದು. ಅದಕ್ಕೆ ಈ ಟಿಪ್ಸ್ ಅನ್ನ ತೋರಿಸ್ತಾ ಇದ್ದೇನೆ. ಇದನ್ನ ನಾನು ಹೇಗೆ ರೀಯೂಸ್ ಮಾಡಬಹುದು ಅಂತ ನಿಮ್ಗೆ ಹೇಳ್ತಾ ಇದ್ದೇನೆ. ಇದು ನೋಡಿ, ರೀಯೂಸೇಬಲ್ ಕಿಚನ್ ರೋಲ್ಸ್ ಅಂದ್ರೆ ಪೇಪರ್ಸ್ ತರ ಇದೆ. ಇದು ಬಟ್ಟೆ ಕೂಡ ಅಲ್ಲ, ಪೇಪರ್ ಕೂಡ ಅಲ್ಲ. ಇದನ್ನ ನೀವು ಒಮ್ಮೆ ಯೂಸ್ ಮಾಡಿ ಪುನಃ ಯೂಸ್ ಮಾಡ್ಕೋಬಹುದು. ಅಂದ್ರೆ ವಾಶ್ ಮಾಡಿ ಪುನಃ ಯೂಸ್ ಮಾಡ್ಕೋಬಹುದು. ಇದನ್ನು ಹಿಂದಿನ ಬ್ಲಾಗ್ ಅಲ್ಲಿ ನಾನು ತೋರಿಸಿದ್ದೇನೆ. ಇದನ್ನ ಒಮ್ಮೆ ತಗೊಂಡ್ ಬಂದ್ರೆ ತುಂಬಾ ಯೂಸ್ ಆಗ್ತದೆ. ಇದು ಅಲ್ಲಿ ಒದ್ದಾಡುವ ಬದಲು ನೋಡಿ, ಇದರ ಒಳಗಡೆ ನಾನು ಚೈನ್ ಅನ್ನ ಹಾಕ್ತಾ ಇದ್ದೇನೆ. ನೋಡಿ ಯಾವ ತರ ಹಾಕ್ತಾ ಇದ್ದೇನೆ. ಇದನ್ನ ಒಮ್ಮೆ ನೀವು ತಗೊಂಡ್ ಬನ್ನಿ, ತುಂಬಾ ಸಮಯದವರೆಗೆ ಯೂಸ್ ಆಗ್ತದೆ. ಹಾಗೆ ಬಟ್ಟೆಯನ್ನ ಹುಡುಕ್ಬೇಕಂತ ಇರೋದಿಲ್ಲ. ಇದರದ್ದು ಒಂದು ಪೇಪರ್ ಅನ್ನ ಕಟ್ ಮಾಡಿ ನೀವು ಡಸ್ಟ್ ಕ್ಲೀನ್ ಮಾಡ್ಲಿಕ್ಕೆ ಅಥವಾ ಕಿಚನ್ ಕ್ಲೀನ್ ಮಾಡ್ಲಿಕ್ಕೆಲ್ಲ ಯೂಸ್ ಮಾಡಬಹುದು. ನೋಡಿ, ಚೈನ್ ಅನ್ನ ನಾನು ಈ ತರ ಇದಕ್ಕೆ ಹಾಕೊಂಡಿದ್ದೇನೆ. ಎಷ್ಟು ಯೂಸ್ಫುಲ್ ಅಲ್ವಾ? ಚೈನ್ ಕೂಡ ಯೂಸ್ ಆಗ್ತದೆ. ಅದೇ ರೀತಿ ನಿಮ್ಗೆ ಕೈಗೆ ತಕ್ಷಣಕ್ಕೆ ಈ ಪೇಪರ್ ಶೀಟ್ಸ್ ಸಿಗ್ತದೆ. ನೋಡಿ, ಇದನ್ನ ಒಂದು ಮೊಳೆಗೆ ನೇತು ಹಾಕೊಳ್ಳಿ ಅಥವಾ ಎಲ್ಲಿಯಾದ್ರೂ ಅಡಿಗೆ ಕೋಣೆಯಲ್ಲಿ ನೇತು ಹಾಕೊಳ್ಳಿ. ನಿಮ್ಗೆ ಪಕ್ಕ ಬೇಕಾದಾಗ ಯೂಸ್ ಮಾಡ್ಲಿಕ್ಕೆ ಆಗ್ತದೆ. ಈ ಟಿಪ್ಸ್ ಅನ್ನ ಒಮ್ಮೆ ಟ್ರೈ ಮಾಡಿ, ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗ್ತದೆ. ನಾನು ಎಲ್ಲಿ ನೇತು ಹಾಕಿದ್ದೇನೆ ಅಂತ ಕೂಡ ತೋರಿಸ್ತಾ ಇದ್ದೇನೆ ನೋಡಿ. ಹಾಗಾದ್ರೆ ನೆಕ್ಸ್ಟ್ ಟಿಪ್ ನೋಡ್ಕೊಂಡ್ ಬರೋಣ. ಬ್ರೆಡ್ ತಗೊಂಡ್ಬರ್ತೇವೆ, ತಗೊಂಡ್ ಬಂದು ಸ್ವಲ್ಪ ತಿಂದ ನಂತರ ಉಳಿಯುತ್ತದೆ ನೋಡಿ, ಅದನ್ನ ಅಲ್ಲೇ ಫೋಲ್ಡ್ ಮಾಡ್ತಿರ್ತೇವೆ. ಫೋಲ್ಡ್ ಮಾಡಿ ಇಡಬೇಡಿ, ಈ ತರ ಕ್ಲೋಸ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಡೇ ಕೂಡ ಆರಾಮಾಗಿ ನೀವು ಯೂಸ್ ಮಾಡಬಹುದು. ಇದ್ರೊಳಗಡೆ ಜಿರಳೆ ಆಗ್ಲಿ ಅಥವಾ ಇರುವೆ ಆಗ್ಲಿ ಹೋಗುದಿಲ್ಲ. ನೋಡಿ, ಈ ತರ ಟರ್ನ್ ಮಾಡಿ ಅದನ್ನ ಫೋಲ್ಡ್ ಮಾಡಿ ಇಟ್ಕೊಳ್ಳಿ. ನಾನು ಯಾವ ತರ ತೋರಿಸ್ತಿದ್ದೇನೆ ನೋಡಿ, ಅದೇ ತರ ಮಾಡ್ಕೊಳ್ಳಿ. ತುಂಬಾ ಆರಾಮ ಅನ್ಸ್ತದೆ. ಯಾವುದೇ ಕ್ಲಿಪ್ ಆಗ್ಲಿ, ಯಾವುದೇ ರಬ್ಬರ್ ಬ್ಯಾಂಡ್ ಆಗ್ಲಿ ಬೇಕಾಗುದಿಲ್ಲ. ಈ ತರ ಮಾಡಿಟ್ಕೊಳ್ಳಿ, ಏನು ಒಳಗಡೆ ಹೋಗುದಿಲ್ಲ. ನಿಮ್ಗೆ ನೆಕ್ಸ್ಟ್ ಡೇ ಇದನ್ನ ಆರಾಮಾಗಿ ಯೂಸ್ ಮಾಡ್ಕೊ. ಈ ಟ್ರಿಕ್ ಅನ್ನ ಟ್ರೈ ಮಾಡಿ, ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗ್ತದೆ. ಹಾಗಾದ್ರೆ ನೆಕ್ಸ್ಟ್ ಟಿಪ್ ಅನ್ನ ನೋಡ್ಕೊಂಡ್ ಬರೋಣ ಬನ್ನಿ. ಮನೆಗೆ ಏನಾದ್ರು ವಸ್ತುಗಳನ್ನ ತಗೊಂಬಂದ್ರು ಪ್ಲಾಸ್ಟಿಕ್ ಕವರ್ಗಳು ರಾಶಿ ಇರ್ತದೆ ನೋಡಿ. ಅದಕ್ಕೆ ಒಂದು ಟಿಪ್ಸ್ ನೋಡಿ, ಪ್ಲಾಸ್ಟಿಕ್ ಕವರ್ ಅನ್ನ ನಾನು ಅರ್ಧ ಫೋಲ್ಡ್ ಮಾಡ್ಕೊಂಡಿದ್ದೇನೆ. ಅದನ್ನ ಇನ್ನೊಂದು ಫೋಲ್ಡ್ ಮಾಡ್ಕೊಳ್ಳಿ. ನಂತರ ಮೇಲಿನ ಕೈಯನ್ನ ಕೆಳಗಡೆ ತಗೊಂಬಂದು ಅದನ್ನ ಕೂಡ ಫೋಲ್ಡ್ ಮಾಡ್ತಾ ಹೋಗಿ. ನಾನು ಯಾವ ತರ ತೋರಿಸ್ತಿದ್ದೇನೆ ನೋಡಿ, ಆ ತರನೇ ಮಾಡ್ಕೊಳ್ಳಿ. ಒಂದೆರಡು ಸರಿ ನೀವು ಮಾಡ್ಕೊಂಡ್ರೆ ನಿಮ್ಗೆ ಅಭ್ಯಾಸ ಆಗ್ತದೆ. ಆರಾಮಾಗಿ ಈ ಪ್ಲಾಸ್ಟಿಕ್ ಕವರ್ಗಳ ಸಂತೆ ಮನೆಯಲ್ಲಿ ಇರುವುದಿಲ್ಲ. ಅಂದ್ರೆ ಅದು ನೀಟಾಗಿ ಒಂದು ಬಾಕ್ಸ್ ಅಲ್ಲಿ ಹಾಕಿಟ್ರೆ ಆರಾಮಾಗಿರ್ತದೆ. ನೋಡಿ, ಅದನ್ನ ಅರ್ಧಕ್ಕೆ ಫೋಲ್ಡ್ ಮಾಡಿ, ಪುನಃ ಫೋಲ್ಡ್ ಮಾಡಿ. ನೋಡ್ಲಿಕ್ಕೆ ಕೂಡ ಚೆನ್ನಾಗಿರ್ತದೆ ಇದು. ಇದನ್ನ ಟ್ರೈ ಮಾಡಿ. ಒಂದೆರಡು ಸರಿ ನೀವು ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಖುಷಿ ಆಗ್ತದೆ. ನೋಡಿ, ಈ ತರ ಫೋಲ್ಡ್ ಮಾಡ್ಬೇಕು. ನಾನು ಯಾವ ತರ ತೋರಿಸ್ತಿದ್ದೇನೆ ನೋಡಿ, ಅದೇ ತರ ಮಾಡ್ಕೊಡಿ. ನೋಡಿ, ಚೆನ್ನಾಗಿ ಕೂಡ ಕಾಣ್ತದೆ, ಒಂಥರ ಪಾಕೆಟ್ ಆಗಿ ಕಾಣ್ತದೆ. ನೋಡಿ ಎಷ್ಟು ಚೆನ್ನಾಗಿ ಆಯ್ತಲ್ಲ, ಎಷ್ಟು ಚಿಕ್ಕದಾಯ್ತು, ಎಷ್ಟು ದೊಡ್ಡ ಪ್ಲಾಸ್ಟಿಕ್ ಕವರ್. ಇದನ್ನ ಎಲ್ಲ ಪ್ಲಾಸ್ಟಿಕ್ ಕವರ್ ಅಂದ್ರೆ ನಿಮ್ಮ ಮನೆಗೆ ತರುವಂತ ಎಲ್ಲ ಪ್ಲಾಸ್ಟಿಕ್ ಕವರ್ ಅನ್ನ ಸುಮ್ನೆ ಹೀಗೆ ಕೂತಿರುವಾಗ ಫೋಲ್ಡ್ ಮಾಡಿಡಿ, ನೋಡ್ಲಿಕ್ಕೂ ಚೆನ್ನಾಗಿರ್ತದೆ. ಅದೇ ರೀತಿ ಒಂದ್ ಕಡೆ ಸಂತೆ ಅಂತ ಅನ್ಸುದಿಲ್ಲ. ಈಗ ಈ ಕವರ್ ಅನ್ನೆಲ್ಲ ನಾನು ಏನ್ ಮಾಡ್ತೇನೆ ಅಂದ್ರೆ, ಮನೆಗೆ ನಾವು ಕೆಲವೊಮ್ಮೆ ಪಾರ್ಸೆಲ್ ತಗೊಂಡ್ಬರ್ತೇವೆ ನೋಡಿ, ಅದರಲ್ಲಿ ಕೆಲವೇ ಬಾಕ್ಸಸ್ ಇರ್ತದೆ ಈ ತರದ್ದು. ಅದನ್ನ ಬಿಸಾಡ್ಬೇಡಿ, ಎಲ್ಲಿಯಾದ್ರೂ ಒಂದು ಮೂಲೆಯಲ್ಲಿ ಇಟ್ಕೊಳ್ಳಿ, ಯೂಸ್ ಆಗ್ತದೆ. ಈಗ ಈ ಪ್ಲಾಸ್ಟಿಕ್ ಕವರ್ಸ್ ಎಲ್ಲ ಫೋಲ್ಡ್ ಮಾಡಿದ್ರಲ್ಲ, ಅದನ್ನೆಲ್ಲ ಇದ್ರೊಳಗೆ ಹಾಕಿಡಿ. ನಿಮ್ಗೆ ಪ್ಲಾಸ್ಟಿಕ್ ಕವರ್ ಬೇಕಂದಾಗ ನಿಮ್ಗೆ ಹುಡುಕ್ಬೇಕಂತಿಲ್ಲ, ರಪ ರಪ ಎದುರೇ ಸಿಗ್ತದೆ. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ಇದ್ರೊಳಗೆ ಎಲ್ಲವನ್ನ ಹಾಕಿಟ್ಕೊಳ್ಳಿ. ಈ ಟಿಪ್ಸ್ ಅನ್ನ ಒಮ್ಮೆ ಟ್ರೈ ಮಾಡಿ, ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗ್ತದೆ. ಇದನ್ನ ನೀವು ಎಲ್ರಿಗೂ ಶೇರ್ ಮಾಡ್ಕೊಳ್ಳಿ, ಅವ್ರು ಕೂಡ ಈ ತರ ಮಾಡಿ ನೋಡ್ಬೋದು. ಹೇಗಿದೆ ಟಿಪ್ಸ್? ಹಾಗಾದ್ರೆ ಇನ್ಯಾಕ್ ತಡ, ಎಲ್ಲ ಕವರ್ಸ್ ಅನ್ನ ಫೋಲ್ಡ್ ಮಾಡಿ ಒಂದು ಡಬ್ಬೆಯಲ್ಲಿ ಹಾಕಿಡಿ. ನಾನಂತೂ ಹಾಕಿಟ್ಟಿದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ ಕೂಡ, ಒಂದು ಸಂತೆ ಅಂತ ಅನ್ಸುದಿಲ್ಲ ಮನೆಯೊಳಗೆ. ಹಾಗಾದ್ರೆ ಈಗ ನೆಕ್ಸ್ಟ್ ಟಿಪ್ ನೋಡ್ಕೊಂಡ್ ಬರೋಣ ಬನ್ನಿ. ಇಲ್ಲಿ ನಾನು ಗೆಣಸು ತಗೊಂಡಿದ್ದೇನೆ. ಗೆಣಸು ಸಣ್ಣ ಸಣ್ಣದಿದೆ, ಆದ್ರೆ ನಾವು ಇದನ್ನ ಜಾಸ್ತಿಯಾಗಿ ಬೇಯಿಸ್ತೇವೆ. ಈ ತರ ಮಾಡಿ ನೋಡಿ. ಅಂದ್ರೆ ನಾನೀಗ ಯಾವ ತರ ಮಾಡ್ತಿದ್ದೇನೆ ಅಂತ ಹೇಳಿದ್ರೆ, ಚೆನ್ನಾಗಿ ತೊಳೆದು ಅದನ್ನ ಚಿಕ್ಕ ಚಿಕ್ಕ ರೌಂಡ್ ರೌಂಡ್ ಕಟ್ ಮಾಡ್ತಾ ಇದ್ದೇನೆ. ನೀವು ಬೇಯಿಸ್ತೀರಿ ಮನೆಯಲ್ಲಿ, ಈ ತರ ಒಮ್ಮೆ ಮಾಡಿ ನೋಡಿದ್ರೆ ಇದರ ಟೇಸ್ಟ್ ತುಂಬಾ ಸೂಪರ್ ಆಗಿರ್ತದೆ. ಅಂದ್ರೆ ನಾನಿಲ್ಲಿ ಇದನ್ನ ರೌಂಡ್ ಆಗಿ ಕಟ್ ಮಾಡಿ ತವಾದಲ್ಲಿ ಫ್ರೈ ಮಾಡ್ತೇನೆ. ಆ
ತುಂಬಾ ಹೊತ್ತು ಫ್ರೈ ಮಾಡ್ಬೇಕಂತ ಕೂಡ ಇಲ್ಲ. ಬೆಂದಿದೆ ಅಂತ ನಿಮಗೆ ಗೊತ್ತಾಗ್ತದೆ. ಆಮೇಲೆ ನೀವಿದನ್ನ ತಿನ್ಬಹುದು. ಟೇಸ್ಟ್ ಕೂಡ ಸೂಪರ್ ಆಗಿರ್ತದೆ. ಅಂದ್ರೆ ಬೇರೆ ತರ ಇರ್ತದೆ. ಬೇಯಿಸಿದ್ದು ಟೇಸ್ಟ್ ಬೇರೆ, ಈ ತರ ಫ್ರೈ ಮಾಡಿದ್ದು ಟೇಸ್ಟ್ ಬೇರೆ ಇರ್ತದೆ. ನೋಡಿ ಎಲ್ಲ ಕಟ್ ಮಾಡಿ ಆಗಿದೆ. ಈಗ ನಾನು ತವದಲ್ಲಿಟ್ಟು ಇದನ್ನ ಫ್ರೈ ಮಾಡಿ ಎಣ್ಣೆ ಏನು ಹಾಕ್ಬೇಕಂತಿಲ್ಲ. ಆರಾಮಾಗಿ ನೀವು ಇದನ್ನ ಫ್ರೈ ಮಾಡ್ಬೋದು. ಬೇಕಾದ್ರೆ ಮೇಲ್ಗಡೆ ಸ್ವಲ್ಪ ಇದಕ್ಕೆ ಉಪ್ಪನ್ನ ಉದುರಿಸ್ಕೊಳ್ಳಿ. ಟೇಸ್ಟ್ ಇರ್ಲಿ ಅಂತ ಹಾಕೊಳ್ತೇನೆ. ಉಪ್ಪು ಇಷ್ಟ ಇಲ್ಲದವರಿಗೆ, ಅಂದ್ರೆ ತುಂಬಾ ಉಪ್ಪು ತಿನ್ನೋದಿಲ್ಲ ಅಂತ ಹೇಳಿದವರಿಗೆ ಉಪ್ಪನ್ನ ಅವಾಯ್ಡ್ ಮಾಡಿ, ಅಂದ್ರೆ ಸ್ಕಿಪ್ ಮಾಡಿ. ಸ್ವಲ್ಪ ಬೇಯಬೇಕಿದು ಮಾತ್ರ, ಅಂದ್ರೆ ತುಂಬಾ ಹೊತ್ತಲ್ಲ. ನಿಮ್ಗೆ ಗೊತ್ತಾಗ್ತದೆ ಯಾವ ರೀತಿ ಬೇಯ್ತದೆ ಅಂತ. ಈಗ ಇದಕ್ಕೆ ಉಪ್ಪು ಕೂಡ ಹಾಕ್ತಾ ಇದ್ದೇನೆ. ಸ್ವಲ್ಪ ಉದುರಿಸಿದ್ರೆ ಸಾಕಾಗ್ತದೆ. ನಂತರ ಅದನ್ನ ಸ್ವಲ್ಪ ಬಿಸಿ ಆದ ನಂತರ ಅದನ್ನ ಮೇಲ್ಕೆಳಗೆ ಮಾಡ್ಕೊಳ್ಳಿ. ಅಂದ್ರೆ ಎರಡು ಬದಿ ಕೂಡ ಒಳ್ಳೆ ಬೇಯಲಿ. ನಂತರ ಇದನ್ನ ಒಮ್ಮೆ ಟೇಸ್ಟ್ ಮಾಡಿ ನೋಡಿ. ನೀವು ಖಂಡಿತ ಇದೇ ಮಾಡ್ತೀರಾ. ನೀವು ಬೇಯಿಸುದಿಲ್ಲ, ಫ್ರೈ ಮಾಡಿ ತಿಂತೀರಾ. ಈಗಂತೂ ನೋಡಿ ಬೆಂದಿದೆ. ನಾನಂತೂ ಟೇಸ್ಟ್ ನೋಡ್ತೇನೆ. ಹೇಗಿದೆ ಈ ಟಿಪ್ಸ್? ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮ್ಗೆ ಖಂಡಿತ ಇಷ್ಟ ಆಗ್ತದೆ. ಈಗ ನೆಕ್ಸ್ಟ್ ಟಿಪ್ ನೋಡ್ಕೊಂಡ್ ಬರೋಣ ಬನ್ನಿ. ಇಲ್ಲಿ ಬೆಳ್ಳುಳ್ಳಿಯನ್ನ, ತುಂಬಾ ಬೆಳ್ಳುಳ್ಳಿ ಕಟ್ ಮಾಡಬೇಕು ಅಂತ ಹೇಳಿದ್ರೆ ಈ ತರ ಮಾಡ್ಕೋಬಹುದು. ನೋಡಿ, ಒಂದು ಬೆಳ್ಳುಳ್ಳಿಯನ್ನ ಒಟ್ಟಿಗೆ ಇಟ್ಕೊಳ್ಳಿ. ಅಂದ್ರೆ ಒಂದು ಗಡ್ಡೆ ಬೆಳ್ಳುಳ್ಳಿಯನ್ನ ಚೂರ್ ಚೂರಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ನೋಡಿ, ನಾನು ಇಲ್ಲಿ ಎಲ್ಲ ಕಟ್ ಮಾಡ್ತಾ ಇದ್ದೇನೆ. ಅಂದ್ರೆ ಎಷ್ಟು ದೊಡ್ಡ ಬೇಕು ಅಷ್ಟು ದೊಡ್ಡ ಕಟ್ ಮಾಡ್ಕೋಬಹುದು. ಕಟ್ ಮಾಡಿದ ನಂತರ ಇದನ್ನ ಕೈಯಲ್ಲಿ ನೀವು ತಿರ್ಗಿಸಿದ್ರೆ ಸಾಕಾಗ್ತದೆ. ಅಂದ್ರೆ ನೋಡಿ ಯಾವ ತರ ನಾನು ತಿರ್ಗಿಸ್ತೇನೆ ಅಂತ, ಅದೇ ತರ ಮಾಡ್ಕೊಳ್ಳಿ. ಎಲ್ಲ ಈ ತರ ಅದರ ಸಿಪ್ಪೆ ಎಲ್ಲ ಬಿಟ್ಟು ಹೋಗ್ತದೆ, ನಿಮ್ಮ ಕೈಗೆ ಅಂಟ್ತದೆ ಸಿಪ್ಪೆ ಎಲ್ಲ. ಇದನ್ನ ನೀವು ಒಮ್ಮೆ ಟ್ರೈ ಮಾಡ್ಬೋದು. ತುಂಬಾ ಬೆಳ್ಳುಳ್ಳಿಯನ್ನ ಕಟ್ ಮಾಡಬೇಕು ಅಂತ ಅನ್ಸಿದಾಗ ಈ ತರ ಮಾಡ್ಬೋದು. ಈ ಎಲ್ಲ ಟಿಪ್ಸ್ ಅನ್ನ ನಾನು ಹೇಳ್ತಾ ಇದ್ದೇನೆ. ನಿಮ್ಗೆ ಇದರಿಂದ ಸಮಯದ ಉಳಿತಾಯ ಕೂಡ ಆಗ್ತದೆ, ಅದೇ ರೀತಿ ಹಣದ ಉಳಿತಾಯ ಕೂಡ ಆಗಬಹುದು. ಇದನ್ನೆಲ್ಲ ಒಮ್ಮೆ ಟ್ರೈ ಮಾಡಿ. ನಿಮ್ಗೆಲ್ರಿಗೂ ಗೊತ್ತಿರ್ಬೋದು ಈ ಟಿಪ್ಸ್ ಎಲ್ಲ, ಆದ್ರೂ ನಾನು ಕೆಲವೊಮ್ಮೆ ನಿಮ್ಗೆ ಮತ್ತೆ ಈ ಎಲ್ಲ ಟಿಪ್ಸ್ ಅನ್ನ ಹೇಳ್ತೇನೆ. ಅಂದ್ರೆ ನಿಮ್ಗೂ ಕೂಡ ನೆನಪಾಗ್ಬೋದು, ಓ ಹೌದಲ್ಲ ಅಂತ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ಹಾಗೆ ಕಮೆಂಟ್ ಹಾಕ್ಲಿಕ್ಕೆ ಮರಿಬೇಡಿ. ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅಂತ ನನ್ಗೆ ಗೊತ್ತಾಗುದಿಲ್ಲ. ಹಾಗೆ ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಕೈಯಲ್ಲೇ ಬರ್ತದೆ ಎಲ್ಲ ಬೆಳ್ಳುಳ್ಳಿ ಸಿಪ್ಪೆಗಳು. ಆರಾಮಾಗಿ ನೀವು ಈ ಸಿಪ್ಪೆಯನ್ನ ಬಿಡಿಸ್ಬೋದು. ಅಂದ್ರೆ ಬಿಡಿಸ್ಬೇಕಂತ ಕೂಡ ಇಲ್ಲ, ಉದುರ್ತದೆ ಆ ತರನೇ. ಹೇಗಿದೆ ಈ ಟಿಪ್ಸ್? ಇದನ್ನ ಕೂಡ ಒಮ್ಮೆ ಟ್ರೈ ಮಾಡಿ. ಈ ಎಲ್ಲ ಟಿಪ್ಸ್ ಅನ್ನ ನೋಡಿದ್ರಲ್ಲ? ಯಾವ ಟಿಪ್ಸ್ ಇಷ್ಟ ಆಯ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಹಾಗೆ ಈ ವ್ಲಾಗ್ ಅನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇನ್ನ ನಿಮ್ಗೆ ಹೊಸ ವ್ಲಾಗ್ ನೊಂದಿಗೆ ಸಿಗ್ತೇನೆ. ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.